ಎಷ್ಟು ಗಂಟೆಗೆ ಬಸ್ ಐತಿ? ನಾನು ಎಲ್ಲರೂ ರೆಡಿ ಮಾಡ್ಕೊಂಡು ಬೇಗ ಕರ್ಕೊಂಡ್ ಬಂದೀನಿ ನೋಡು. ಎಲ್ಲರೂ ಬಂದಾರೆ, ಬೇಗ ಹೊಡೋದಲ್ವಾ? ಬಸ್ ಎಷ್ಟು ಗಂಟೆಗೆ ಐತಿ? ಬಸ್ ಇನ್ನೇನು ಬರ್ತೈತಿ, 10 ಗಂಟೆಗೆ ಏನೋ ಬಸ್ ಐತಿ. ನಾವು ಬಸ್ ಏನು ನಮ್ಮನ್ನು ಕಾಯಂಗಿಲ್ಲ, ನಾವೇ ಬಸ್ ಕಾಯ್ಬೇಕು. ಹೋಗೋಣ, ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಇನ್ನೊಂದು 5 ನಿಮಿಷ ಬೇಕು ನಮಗೆ. ಬೇಗ ಬೇಗ ಹೊರಡೋಣ ಜಲ್ದಿ, ನೀವು ಬಂದಿಲ್ಲ ಅಂತ ನಾನು ಕಾಯ್ತಾ ಇದ್ದೀನಿ. ಬನ್ರಿ ಬನ್ರಿ ಹೋಗೋಣ. ಮತ್ತೆಲ್ಲ ನಿಮ್ಮ ಖರ್ಚಿಗೆಲ್ಲ ದುಡ್ಡು ಹಿಡ್ಕೊಂಡ್ ಬಂದಿರ್ತಾನೆ. ಆಮೇಲೆ ಪಾರಕ್ಕ ನೀ ಹೇಳ್ದಿ ಅದಕ್ಕೆ ನಾವು ಬಂದ್ವಿ, ದುಡ್ಡೇನು ತಂದಿಲ್ಲ ಅನ್ಬೇಡ್ರಿ. ದುಡ್ಡೆಲ್ಲ ತಗೊಂಬಂದಿರಲ್ಲ. ಅಯ್ಯೋ ಪಾರಕ್ಕ, ನಾನು ನಿನ್ನ ನಂಬಿ ಬಂದೇನು ಮಾಡಿ? ನಾನು ನನ್ನ ಖರ್ಚಿಗಾಗ ಸಿಡ್ಕೊಂಡೇ ಬಂದೀನಿ. ಅವರೆಲ್ಲ ಹಿಡ್ಕೊಂಡ್ ಬಂದಾರೇನೋ ಗೊತ್ತಿಲ್ಲ. ಅಲ್ಲ, ಎಲ್ಲರೂ ಆಧಾರ್ ಕಾರ್ಡ್ ಹಿಡ್ಕೊಂಡಿರೇನ? ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಆಮೇಲೆ ಬಸ್ನಲ್ಲಿ ನಿಮ್ಮನ್ನು ಫ್ರೀಯಾಗಿ ಏನು ಕರ್ಕೊಂಡು ಹೋಗಲ್ಲ. ಆಧಾರ್ ಕಾರ್ಡ್ ಕೊಡಿ ಅಂತಾರೆ, ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತಾರೆ. ಆಮೇಲೆ ಪಾರಕ್ಕ ನೀ ಹೇಳ್ದಿಯಲ್ಲ ನಿನ್ನ ಹತ್ರ ಐತಾ ಕೊಡು ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಕೊಡೋದೇ ಮರ್ತು ಬಿಡ್ತೀರಾ ನೀವು. ನಾನೇನು ದುಡ್ಡು ಇಟ್ಕೊಂಡು ಬರಲ್ಲ ಇವಾಗ. ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಐತಾ ಇಲ್ವಾ? ಇವಾಗಲೇ ನೋಡ್ಕೊಳ್ಳಿ. ಅಯ್ಯೋ, ನಿಮ್ಗೆಲ್ಲ ಹೇಳಿ ನಾನೇ ಆಧಾರ್ ಕಾರ್ಡ್ ಬಿಟ್ಟು ಬಂದಿನಲ್ಲೇ, ತಗೋಬತ್ತೀನಿ ರೀ. ಅಲ್ಲ, ಈ ಪಾರಕ್ಕ ಮಾತಾಡೋದು ನೋಡಿದ್ರ ಏನು ಇವಳೇ ಕೊಟ್ಟಂಗೆ ಆಡ್ತಾಳೆ. ಹಾಡ್ಬಿಟ್ಟು ಪಾರಕ್ಕ ಜಿಪುಣಿ 10 ರೂಪಾಯಿ ಕೊಡೋಕ್ಕಿಂತ ಮುಂದೆ ನೋಡ್ತಾಳೆ. ದುಡ್ಡು ಇಟ್ಕೊಂಬಂದಿರಾ ಅಂತಾಳೆ. ನಮ್ಮ ಜಾಗ್ರತೆ ನಾವು ಮಾಡ್ಕೊಂಬಂದಿರಲ್ವಾ? ಇವಳೇನು ಕೊಡ್ತಾಳ? ಅದು ಇವಳ ಜೊತೆ ಹೋಗುವಾಗ ನಾವು ದುಡ್ಡಿಲ್ದೆ ಬರ್ತೀವ? ಆಹಾ, ಹೆಂಗಾಡ್ತಾಳೆ ನೋಡಿ ಈ ಪಾರಕ್ಕ. ಅಯ್ಯೋ, ಈ ಪಾರಕ್ಕನ ನಂಬಿ ನಾವು ದುಡ್ಡಿಲ್ದೆ ಬಂದ್ರೆ ನಾವೆಲ್ಲ ಮಧ್ಯದಾರಿಲಿ ಕುತ್ಕೋಬೇಕಾಗುತ್ತೆ. ನಮ್ಮನ್ನ ಯಾರು ಕೇಳೋರಿಲ್ಲ. ಇವಳು ಮಧ್ಯದಾರಿಲಾದ್ರೂ ಕುತ್ಕೊಳ್ಳಿ, ನಡ್ಕೊಂಡಾರು ಬನ್ನಿ, ಹೇಗಾರು ಬನ್ನಿ ಅಂತ ಬಿಟ್ಬಿಟ್ಟು ಬರ್ತಾಳೆ ಇವಳು. ಈ ಜಿಪುಣಿ ಪಾರಕ್ಕ 5 ರೂಪಾಯಿ 10 ರೂಪಾಯಿ ಮುಖ ನೋಡ್ತಾಳೆ ಇವಳು. ಅಲ್ಲ, ನಾವೀಗ ಹೋಗ್ತಿರೋದು ಅವಳು ನೆಂಟ್ರ ಮನೆಗೇನೆ. ಅಲ್ಲೇನೋ ಊಟ ಐತಾ ಇಲ್ಲ ಗೊತ್ತಿಲ್ಲ. ಊಟ ಐತೆ ಬನ್ರಿ ಅಂತ ಎಲ್ಲರನ್ನ ಕರ್ದ್ಯಾಳೆ. ಅಲ್ಲೇನು 1 ಕೆಜಿನ 1/2 ಕೆಜಿನ ತಂದಾರೋ, ಈ ಪಾರಕ್ಕಂತಾರನ ಅಡುಗೆ ಮಾಡೋರೋ ಏನು ಕತೆನೋ ಗೊತ್ತಿಲ್ಲ. ಹೋಗಿ ಎಲ್ಲರೂ ಮರ್ಯಾದೆ ತೆಗ್ಸ್ಕೊಂಡ್ ಬರೋದ ಕೆಲಸ ಆಗುತ್ತಾ ಏನೋ ಗೊತ್ತಿಲ್ಲ. ಯಾರನ್ನ ಅವಳು ನೆಂಟ್ರ ಮನೆಗೆ ಹೋಗೋದಂದ್ರೂ ಭಯ ಆಗುತ್ತೆ ನನಗೆ. ಹೌದೌದು ಲಕ್ಷ್ಮಕ್ಕ, ನೀ ಹೇಳೋದು ನಿಜನೇ. ಅವ್ರ ನೆಂಟ್ರ ಮನೆಗೆ ಹೋಗೋದು ಎಲ್ಲ ಅವಳ ಥರನೇ ಏನು ಕತೆನೋ ಏನು ಗೊತ್ತಿಲ್ಲ. ನಾನೇನೋ ನೋಡಿಲ್ಲಪ್ಪ ಸಾರ್ದ ಗಂಡ ಮನೆ, ನಾನಿನ್ನೂ ಹೋಗಿಲ್ಲ. ನೀನು ಯಾವತ್ತಾರ ಹೋಗಿನ? ಇಲ್ಲ ನಿಂಗವ, ನಾನೊಂದ್ಸಲ ಹೋಗಿನಿ ಕಣೆ ಆ ಸಾರ್ದನ ಗಂಡ ಮನೆಗೆ. ಚೆನ್ನಾಗದಾರೆ ಕಣೆ ನೆಂಟ್ರಿಗೇನು ಪರವಾಗಿಲ್ಲ, ಅವ್ರು ಚೆನ್ನಾಗದಾರೆ. ಈ ಪಾರಕನೇ ಹಿಂಗೆ ಜಿಪುಣಿ, ಅಲ್ಲೂ ಹೋದ್ಮೇಲೆ ಏನು ಚೆನ್ನಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ ಬಂದವ್ರನ್ನೆಲ್ಲ. ಹೌದೌದಾ, ಹಂಗಾದ್ರೆ ಸರಿ, ನಡಿ ಹೋಗೋಣ. ಟೈಮ್ ಐತಲ್ಲ, ಈ ಪಾರಕ್ಕೆ ಎಲ್ಲೋದಳು. ಹಾಂ, ಎಲ್ಲರೂ ನಡೀರಿ ಹೋಗೋಣ. ಬಸ್ ಸ್ಟ್ಯಾಂಡಿಗೆ 5 ನಿಮಿಷ ಬೇಕು ಹೋಗೋಕೆ ಇಲ್ಲಿಂದ. ಅಷ್ಟರಲ್ಲಿ ಬಸ್ ಬಂದು ನಮ್ಮನೇನು ಕಾಯಲ್ಲ, ನಾವೇ ಕಾಯ್ಬೇಕು ಬಸ್ಸನ್ನು. ನಾವು ಕಾದ್ರೂ ಪರವಾಗಿಲ್ಲ, ಬಸ್ ಇಲ್ಲಾಂದ್ರೆ ನಮ್ಮನ್ನು ಬಿಟ್ಟು ಹೋಗುತ್ತೆ. ನಡೀರಿ ಹೋಗೋಣ ಬೇಗ. ನಮ್ಮ ಊರಿಗೆ ಇರೋದೇ 1 ಬಸ್ಸು. ಇದು ತಪ್ಪಂದ್ರೆ ನಮ್ಗೆ ಇವತ್ತು ಊಟನೂ ಇಲ್ಲ, ಏನೂ ಇಲ್ಲ, ಇಲ್ಲೇ ಇರಬೇಕಾಗತ್ತೆ. ಆಮೇಲೆ ಹೋಗೋಣ, ನಡ್ರಿ ಬೇಗ. ಓಹೋ, ಇವತ್ತೇನಾ ಶ್ರೀಶಕ್ತಿ ಮೀಟಿಂಗ್ ಐತೇನಾ? ಶ್ರೀಶಕ್ತಿ ಸಂಘನೇ ಸೇರೈತೆ ನಮ್ಮನೆ ಮುಂದೆ. ಏನ್ ಶ್ರೀಶಕ್ತಿ ಮೀಟಿಂಗ್ ಇವತ್ತು? ಅಲ್ಲಪ್ಪಾರು ಎಲ್ಲೋ ಹೊರಟು ನಿಂತಂಗಿದೆ. ಎಲ್ಲಿ ಹೊರಟಿದೆ ಎಲ್ಲರ ಮೇಳ? ಅಲ್ಲ, ಶಕ್ತಿ ಯೋಜನೆಗೆ ಎಲ್ಲ ಫ್ರೀ ಕೊಟ್ಟಾರ, ಹೌದು ಬಸ್ಸು. ಎಲ್ರು ಹೊರಟು ನಿಂತೀರಿ, ಎಲ್ಲಿಗೆ ಹೊರಟಿದ್ದು? ಇದೊಂದು ಹಡ್ಬಿಟ್ಟು ಗಂಡ್ಸ್ ಇವಾಗ್ಲೇ ಬರ್ಬೇಕಾ? ಎಲ್ಲಾರು ಹೊರಟಾಗ ಎಲ್ಲಿ ಹೊರಟಿದ್ದು ಅಂತ ಎದುರು ಬಂದು ಬೇಕ್ ಕಟ್ ಬಂದ್ಬಿಡ್ತು. ಅಯ್ಯೋ, ಈ ಹಡ್ಬಿಟ್ಟು ಗಂಡ್ಸಿಗೆ ಟೈಮೇ ಇಲ್ಲ. ಅಲ್ಲ, ನಾನೇನ್ ಕೇಳ್ದೇನೆ, ಎಲ್ಲಿಗಂತೆ ಅಷ್ಟೇ. ಎಲ್ಲಿಗೆ ಹೊರಟಿರಿ ನಿಂತೀರಿ ಅಂತಂದೆ, ಇನ್ನೇನಂದೆ ನಾನು? ಅಲ್ಲ ರಾಮಣ್ಣ, ಎಲ್ಲಿಗಾರು ಹೊರಟ ಎಲ್ಲಿಗಂತ ಕೇಳ್ಬಾರ್ದು. ನಿಂಗೆ ಗೊತ್ತಿಲ್ವಾ ಇದು ಇಷ್ಟು ಏಜ್ ಆದ್ರೂ? ಮುದ್ಕಾಗ್ಯಾ ಇನ್ನೂ ಗೊತ್ತಿಲ್ವಾ? ಅದಾ? ಏನದ? ಎಲ್ಲಾರು ಹೊರಟು ನಿಂತ್ರೆ ಎಲ್ಲಿಗೆ ಅಂತ ಬೇಕಾಡ್ ಬಂದಂಗೆ ಬಂದ್ಬಿಟ್ರೆ ಇನ್ನು ಹೋದಲ್ಲೆಲ್ಲ ಕೆಲಸ ಆದಂಗೆ ನಮ್ದು. ಸರಿ ಹೋಗ್ಬನ್ರಿ. ಎಲ್ಲ ಹೊರಟಿರಾ? ಹೋಗ್ಬನ್ರಿ. ಎಲ್ಲಿಗಿಲ್ಲ, ಸಾರ್ದ ಗಂಡ ಮನೆಗೆ ಇವತ್ತೇನೋ ಫಂಕ್ಷನ್ ಐತಂತೆ, ಊಟ ಐತೆ ಬನ್ನಿ ಅಮ್ಮ ಅಂತ ಫೋನ್ ಮಾಡ್ಯಾಳೆ. ಅದಕ್ಕೆ ಎಲ್ಲರನ್ನ ಕರ್ಕೊಂಡು ಹೊಂಟೀನಿ. ಸುಮ್ಮನೆ ಬಸ್ ಟಿಕೆಟ್ ಹೆಂಗೂ ಫ್ರೀ ಐತೆ, ಎಲ್ರಿಗೂ ಬನ್ರಿ ಹೋಗೋಣ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೊಂಟೀನಿ. ಎಲ್ಲಿಗೆ ಅನ್ಬೇಕಾ? ಏನ ಸಾರ್ದ ಗಂಡ ಮನೆಗೆ ಫಂಕ್ಷನಾ? ನಂಗೇನ ಹೇಳಿಲ್ಲ, ಮತ್ತೆ ನಾನ್ ಬರ್ತಿದ್ದಿಲ್ವಾ? ಅಲ್ಲ, ನೀವು ಬರಕ್ ನಿಮ್ಗೇನು ಬಸ್ ಟಿಕೆಟ್ ಫ್ರೀ ಐತೆನಾ? ಬಸ್ ಟಿಕೆಟ್ ಫ್ರೀ ಐತೆ, ನಾವೆಲ್ಲ ಹೊಂಟು ನಿಂತೀವಿ. ನಿಮ್ಗೇನು ಬಸ್ ಟಿಕೆಟ್ ಫ್ರೀ ಐತಾ? ನೀವು ಬಸ್ ಟಿಕೆಟ್ ಹಾಕೊಂಡು ದುಡ್ಡು ಕೊಟ್ಟು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಾ? ಇಲ್ಲಿ ನೀನೇ ಮಾಡಿದ ಅನ್ನ ಸಾರ ಐತೆ, ಅದನ್ನ ಹಾಕೊಂಡು ಊಟ ಮಾಡಿ. ಏನೋ ನಿನ್ನೆ ಮಾಡಿದ ಅನ್ನ ಸಾರ? ಅಲ್ಲ, ಮತ್ತೆ ನಿನ್ನೆ ಮಾಡಿದ ಅನ್ನ ಸಾರ ಉಳಿದೈತಲ್ಲ, ಅದನ್ನ ಏನು ಬಿಸಾಕ್ಲ ನಾನು? ಸುಮ್ಮನೆ ವೇಸ್ಟ್ ಮಾಡೋದು ಅದು. ಅದನ್ನ ಯಾರು ತಿಂತಾರೆ? ಸುಮ್ಮನೆ ಏನು ಮಾತಾಡಕ್ ಹೋಗ್ಬೇಡಿ. ನಿನ್ನೆ ಮಾಡಿದ ಅನ್ನ ಸಾರ ಐತೆ, ಹಾಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ರಿ. ನಾನು ಬೇಗ ಸಾರ್ದನ್ ಗಂಡ ಮನೆಗೆ ಹೋಗಿ ಬರ್ತೀನಿ. ಅಲ್ಲ ಪಾರಕ್ಕ, ನಿಂಗೆ ಹೋಗ್ಬೇಕಂತ ಗೊತ್ತು ಅಂತ ಅನ್ನ ಸಾರ ಆದ್ರೂ ಮಾಡಿರ್ಬೇಕಾ ಬೇಡವಾ? ನಿನ್ನೆ ಮಾಡಿದ ಹೆಂಗ್ ತಿಂತಾರನೆ ರಾಮಣ್ಣ? ನಿಂಗೆ ನೀ ಸುಮ್ಮನೆ ಕುತ್ಕೋ. ನಿನ್ನೆ ಮಾಡಿದ ಅನ್ನ ಸಾರಿಗೆ ಏನೈತೆ? ನಿನ್ನೆ ತಿಂದಿಲ್ವಾ? ಅದು ನೀವೇ ತಿನ್ನಕ್ಕಾಗಲ್ವಾ? ಅದ್ ನೀನೇ ತಿನ್ನು, ನಾನೇ ಹೋಗ್ತೀನಿ ಸಾರ್ದ ಗಂಡ ಮನೆಗೆ. ನೀನಿಲ್ಲೇ ಹಾಕೊಂಡದ್ನ ಅನ್ನ ಸಾರ್ ತಿನ್ಕೊಂಡು ಮಲ್ಕೋ. ನೀವು ಬರಂಗಿದ್ರೆ ಸೀರೆ ಉಟ್ಕೊಂಡು ಬರ್ತೀರಾ? ಬನ್ನಿ, ಸೀರೆ ಉಟ್ಕೊಂಡು ಬನ್ನಿ. ನಂದೊಂದು ಹಳೆ ಆಧಾರ್ ಕಾರ್ಡ್ ಐತೆ, ಕೊಡ್ತೀನಿ, ಹಿಡ್ಕೊಳ್ರಿ. ಸೀರೆ ಉಟ್ಕೊಂಡು ಬರ್ರಿ. ಹಂಗೆ ಬರೋದಿದ್ರೆ ಬನ್ರಿ. ಸುಮ್ಮನೆ ಟಿಕೆಟ್ ಕೊಟ್ಕೊಂಡು ಹೋಗೋಕ್ಕೆಲ್ಲ ನಂಗೆ ಆಗಲ್ಲ. ಏನೋ
ಸೀರೆ ಉಟ್ಕೊಂಬರ್ಬೇಕಾ ನಾನು? ನಾನೇನ್ ಗಂಡ್ಸ್ ಅನ್ಕೊಂಡಿಯೋ ಹೆಂಗ್ಸ್ ಅನ್ಕೊಂಡಿಯೋ? ಅಲ್ಲ ಮತ್ತೆ ಸಾರ್ ಗಂಡ್ ಮನೆಗೆ ಹೋಗ್ಬೇಕಾದ್ರೆ 30 ರೂಪಾಯಿ ಟಿಕೆಟ್ ಆಗತ್ತೆ. 30 ರೂಪಾಯಿ ಏನ್ ಫ್ರೀ ಬರತ್ತೇನಾ? ಸೀರೆ ಉಟ್ಕೊಂಬನ್ರಿ. ನಂದೊಂದು ಹಳೆ ಸೀರೆ ಐತೆ, ಕೊಡ್ತೀನಿ. ಹಳೇದ್ ಬೇಡ ಅಂದ್ರೆ ಹೊಸದೇ ಕೊಡ್ತೀನಿ. ಸೀರೆ ಉಟ್ಕೊಳ್ರಿ, ಒಂದು ಆಧಾರ್ ಕಾರ್ಡ್ ಇಟ್ಕೊಳ್ರಿ. ಏನಾಯ್ತೈತೆ ನಿಮ್ಗೆ? ಅಲ್ಲಿ ಒಂಟ್ರ ಮನೆ ಹತ್ರ ಹೋಗ್ತಾ ಸೀರೆ ಬಿಚ್ಕೊಂಡ್ರಾಯ್ತು. ನಾ ಸೀರೆ ಉಟ್ಕೊಂಡ್ ಇಟ್ಕೊಂಡ್ ಬರಂಗೆಲ್ಲ ನಾನ್ ಬರಲ್ ನೋಡು. ನನ್ ಮರ್ಯಾದೆ ಎಲ್ಲ ತೆಗಿಬೇಡ ನೀನು. ನಾನು ಹಿಂಗೆ ಬರೋ ಅಂದ್ರೆ ಬರ್ತೀನಿ. ನಂದೇ ಖರ್ಚಾಕ ನಾನೇ ಹಾಕೊಂಡ್ ಬರ್ತೀನಿ. ನೀನೇನ್ 30 ರೂಪಾಯಿ ಕೊಡಕ್ ಹೋಗ್ಬೇಡ ನಂಗೆ. ನನ್ನ ಹತ್ರನೇ ಐತೆ, ನಾನೇ ತಗೊಂಬರ್ತೀನಿ. ಅಲ್ಲ ಪಾರಕ್ಕ, ರಾಮಣ್ಣನ ಹತ್ರ ಐತಂತಲ್ಲ, ರಾಮಣ್ಣನೇ ಬರ್ತಾನಂತಲ್ಲ, ನೀನ್ ಎಂತಕ್ಕೆ ಹಿಂಗ ಆಡ್ತಿ ಮರತಿ? 30 ರೂಪಾಯಿಗೆ ಈ ತರ ಜಿಪಣಿ ತರ ಆಡ್ತೀಯಲ್ಲ ನೀನು. ಏ ಲಕ್ಷ್ಮಕ್ಕ, ನೀ ಸುಮ್ನಿರ. ಈ ಹೊಡ್ಬಿಟ್ಟು ಗಂಡ್ಸಿಗೆ 30 ರೂಪಾಯಿ ಬೆಲೆ ಗೊತ್ತಿಲ್ಲ. 30 ರೂಪಾಯಿ ಏನ್ ಪುಕ್ಸಟೆ ಬರುತ್ತೆ ಅನ್ಕೊಂಡ್ಯಾ? 30 ರೂಪಾಯಿಗೆ ಅಷ್ಟಕ್ಕೆ ಎಷ್ಟು ಕೆಲಸ ಮಾಡ್ಬೇಕು? ಸುಮ್ನೆ ಕೊಡ್ತಾರೇನಾ? ಈ ಗಂಡ್ಸಿಗೆ 3 ಹೊತ್ತು ಕುಡಿಯೋದ್ ಬಿಟ್ರೆ ಇನ್ನೇನ್ ದುಡ್ಡಿನ ಬೆಲೆ ಗೊತ್ತಾ ಇದಕ್ಕೆ? ಅಲ್ಲ, ನೀವು ಗಂಡ ಹೆಂಡತಿ ಇಲ್ಲೇ ಜಗಳ ಆಡ್ತಾ ಇರಿ, ಬಸ್ ಏನ್ ಹೋಯ್ತಾ ಅಂತ ಮುಂದೆ. ಅಯ್ಯೋ, ಈ ಹೆಡ್ಬಿಟ್ಟು ಗಂಡ್ಸ್ ಬಂದೇ ಆಗಿದ್ದೆಲ್ಲ. ಲೇ ಪಾರು, ನಾನು ಬರ್ತೀನಿ ಕಣೆ. ನಂಗೂ ಒಂದ್ ಚಿಕನ್ ಊಟ ಉಣ್ಬೇಕಂತ ಆಸೆ ಆಯ್ತೈತೆ ಕಣೆ. ಆ ನಿನ್ನೆದ ಅನ್ನ ಸಾರ ಯಾರು ತಿಂತಾರೆ? ನಾನು ಬರ್ತೀನಿ ಕಣೆ. ಅಲ್ಲ ಪಾರಕ್ಕ, ರಾಮಣ್ಣ ಅಷ್ಟು ಕೇಳ್ಕೊಂತಾನಲ್ಲ, ರಾಮಣ್ಣನು ಬರ್ಲಿ ಬಿಡು. 30 ರೂಪಾಯಿ ಎಲ್ಲಿ ಹೋಗುತ್ತಾ ಎಲ್ಲಿ ಬರುತ್ತಾ? 30 ರೂಪಾಯಿ ಲೆಕ್ಕ ಹಾಕ್ತೀಯಲ್ಲ ನೀನು. ನೀವೆಲ್ಲ ಇಷ್ಟೆಲ್ಲ ಒಯ್ಯಾರ್ಗಿತ್ತಿ ತರ ಆಡ್ತಿರಲ್ಲ, ನೀವೇ ಒಂದ್ 30 ರೂಪಾಯಿ ಕೊಟ್ಟು ಕರ್ಕೊಂಬಂದ್ರಲ್ಲ ಆ ಗಂಡ್ಸಿನ. ಗಂಡೋರ್ ಮನೆದಾದ್ರೆ ದುಡ್ಡಲ್ವಾ ನಿಮ್ಗೆ? ನಿಮ್ ಮನೆದಾದ್ರೆ ಮಾತ್ರ ದುಡ್ಡ? ನಿಮ್ ಗಂಡಿರನ್ನೆಲ್ಲ ಕರ್ಕೊಂಬಂದಿರೇನಾ? ನಿಮ್ ಗಂಡರ್ ಕರ್ಕೊಂಬಂದ್ರೆ ದುಡ್ಡು ಖರ್ಚಾಗತ್ತೆ ಅಂತ ಮನೇಲಿ ಬಿಟ್ಟು ಬಂದಿರಿ. ಇಲ್ಲಿ ರಾಮಣ್ಣನ್ ಕರ್ಕೋ ಅಂತೀರ ನಂಗೆ. ಸುಮ್ಮನೆ ನಿನ್ನೆ ಮಾಡಿದ ಅನ್ನ ಸಾರ ಐತೆ, ಉಂಡ್ ಬಿಕ್ಕೋ. ಸರಿ, ನೀವು ಬರಂಗಿದ್ರೆ ಬನ್ರಿ, ನಾನು ಹೋಗ್ತೀನಿ. ಬಸ್ ಅಲ್ಲಿ ನಮ್ಮನ್ ಕಾಯಂಗಿಲ್ಲ. ಬರ್ರಿ ಹೋಗೋಣ. ಈ ಗಂಡ್ಸಿದ್ ಇದ್ದಿದೆ ಯಾವಾಗ್ಲೂ. ನೋಡಿದ್ರ, ನನ್ ಬಿಟ್ಟೆ ಹೋಗ್ಬಿಟ್ಲಲ್ಲ ಈ ಪಾರು. ಬರ್ಲಿ ಇವತ್ ಮನೆಗೆ. ಬೀಗ ಲಾಕ್ ಹಾಕೊಂಡ್ ಮಲ್ಕೊಂತೀನಿ ನೋಡು. ಮಾಗ್ಲೇ ತೆಗಿಯಲ್ಲ. ಹೊರಗಡೆನೆ ಬಿದ್ದಿರ್ಲಿ ಅವಳು. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೀ ಬಸ್ಸಿನ ಕತೆ ಗಂಡ ಹೆಂಡತಿ ಜೊತೆ. ಇಂಥದ್ದೇ ವಿಡಿಯೋಗಳು ಬೇಕಾದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಬಾಯ್.